ಬೆಂಗಳೂರು ನಗರ. ಹಗಲಿನಲ್ಲಿ ಹೆದ್ದಾರಿಗಳ ಹಾಳಿದ ಗೋಜಲು, ಆದರೆ ರಾತ್ರಿ ಹೊತ್ತಿಗೆ ಮೌನದ ಬೆಳಕಿನಲ್ಲಿ ಹೊಸ ಮೈತ್ರಿ ಬೆಳೆಸುವ ನೆಲೆ. ಆ ದಿನ ಒಂದು ಸಣ್ಣ ಮಳೆಯ ದಿನ. ಬೇಸತ್ತ ಮಂಜು, ತಂಪಾದ ಗಾಳಿ ಮತ್ತು ಹಸಿರು ಗಿಡಗಳ ನಡುವೆ ಹೊಳೆಯುವ ಸಣ್ಣ ಹನಿಗಳು. ಆರೋಹನ್ ತನ್ನ ಹಳೆಯ ದಿನಚರಿಯಂತೆ ಕಾಫಿ ಅಂಗಡಿಯಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲವೊಮ್ಮೆ ಕಾಫಿಯ ಪರಿಮಳ ಹಿತಕರವಾಗಿದ್ದರೂ ಮನಸ್ಸು ಮಾತ್ರ ಖಾಲಿಯಂತೆ ಅನಿಸುತ್ತಿತ್ತು. ಆಗಲೇ ಪಕ್ಕದ ಟೇಬಲ್ನಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಳು. ನೀಲವಾದ ಉದ್ದವಾದ ಕೂದಲು, ನೇರವಾದ ಮುಖದ ಕತ್ತರೋಲೆ, ತಂಪಾದ ಕಣ್ಣುಗಳು. ಅವಳನ್ನು ನೋಡುತ್ತಿದ್ದರೆ ಕಾಲವೇ ನಿಂತಂತೆ ಭಾಸವಾಯಿತು. ಆಕೆ ಓದುತ್ತಿದ್ದ ಪುಸ್ತಕದ ಹಾಳೆಯಿಂದ ಹೃದಯದ ಗಾನ ಎಂಬ ಶೀರ್ಷಿಕೆ ಕಾಣಿಸುತ್ತಿತ್ತು. ಹಠಾತ್ತನೆ ಅವಳಿಗೆ ಪ್ರಶ್ನೆ ಕೇಳಲು ಮನಸ್ಸಾಯಿತು. ನೀವು ಸದಾ ಸಾಹಿತ್ಯ ಓದುತ್ತೀರಾ? ಹುಡುಗಿ ಮುಖದ ಮೇಲೆ ನಗುವ ಬೆಳಕು ಮೂಡಿತು. ಹೌದು, ಸಾಹಿತ್ಯ ನನ್ನ ಪ್ರೀತಿಯ ಸಂಗಾತಿ. ನಾನು ಹೆಚ್ಚು ತಂತ್ರಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನು ಓದುವವನು, ಆದರೆ ಸಾಹಿತ್ಯದ ಮೇಲೆ ಹೆಚ್ಚು ಅರಿವು ಇಲ್ಲ. ಅದೇನು ತೊಂದರೆ ಇಲ್ಲ. ಪ್ರೀತಿ ಎಂಬುದು ಯಾವ ಕ್ಷೇತ್ರಕ್ಕೂ ಸಂಬಂಧಿಸದಿರಬಹುದು ಅಲ್ಲವೇ? ಆ ಕ್ಷಣ ಅವರ ನಡುವೆ ಹೊಸ ಸ್ನೇಹ ಅರಳಿತು. ಕಾಲ ಕಳೆದಂತೆ ಆ ಹುಡುಗಿಯ ಹೆಸರು ಆವನಿ ಎಂಬುದು ಗೊತ್ತಾಯಿತು. ಹಲವು ದಿನಗಳಿಂದ ಅವರಿಬ್ಬರು ಪಾರ್ಕ್ನಲ್ಲಿ ಹಳೆಯ ಕಾಫಿ ಅಂಗಡಿಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸುತ್ತಾ ಸ್ನೇಹವನ್ನು ಆಳವಾಗಿಸುತ್ತಿದ್ದರು. ನೀನು ಯಾವಾಗಲೂ ಹಳೆಯ ಪುಸ್ತಕಗಳನ್ನು ಓದುತ್ತೀಯಾ? ಹೊಸದನ್ನು ಓದಲು ಇಷ್ಟವಿಲ್ಲವೇ? ಹಳೆಯ ಕಥೆಗಳಲ್ಲೇ ಹೆಚ್ಚು ಜೀವವಿದೆ. ಹೊಸದು ಬರುವಷ್ಟರಲ್ಲಿ ಹಳೆಯದು ಶ್ರೇಷ್ಠವೆನಿಸುತ್ತೆ. ಹಾ, ನಾನು ಈ ಸಲ ನಿನ್ನ ಸಲಹೆ ಕೇಳಿ ಒಂದು ಸಾಹಿತ್ಯ ಪುಸ್ತಕ ಓದಬೇಕು. ಹೀಗೆ ದಿನ ಕಳೆದಂತೆ ಅವನಿಗೆ ಅನುಭವವಾಗತೊಡಗಿತು. ಅವನಿಗೆ ಅವನಿಯ ಹತ್ತಿರವಿಲ್ಲದಿದ್ದರೂ ಹೃದಯ ಖಾಲಿಯಂತೆ ಅನಿಸುತ್ತಿತ್ತು. ಒಂದು ಸಂಜೆ ಪಾರ್ಕ್ ತುಂಬಾ ಮಂಜಿನಿಂದ ಆವರಿಸಿಕೊಂಡಿತ್ತು. ಮಳೆಯ ಹನಿ ತುಂತುರು ಬೀಳುತ್ತಿತ್ತು. ಅವನಿ ತನ್ನ ನೆಚ್ಚಿನ ಪುಸ್ತಕದ ಹಾಳೆ ತಿರುಗಿಸುತ್ತಿದ್ದಳು. ಆಗಲೇ ಆರೋಹನ್ ಬಂದ. ನಿನಗೆ ಇಂದಿನ ಹಾರ್ಟ್ ಬೀಟ್ ಕತೆ ಹೇಳಲಿ? ಅವನು ನಗುತ್ತಾ ಕೇಳಿದ. ಹೌದು, ಹೇಳು. ನಾನು ಯಾರೋ ಹೊಸ ಹುಡುಗಿಯನ್ನು ಪ್ರೀತಿಸಲು ಶುರು ಮಾಡಿದ್ದೇನೆ. ಅವಳ ಮುಖದಲ್ಲಿ ಕ್ಷಣಾರ್ಧಕ್ಕೆ ನಿಜವಾಗಿಯೂ ಶಾಕ್ ಮೂಡಿತು. ಅವಳು ತುಂಬಾ ಸಾಹಿತ್ಯ ಪ್ರಿಯಳು. ಹಳೆ ಪುಸ್ತಕಗಳನ್ನು ಇಷ್ಟಪಡ್ತಾಳೆ. ಸೀರಿಯಸ್ ಆದರೆ ಹೇಗಿರುತ್ತೋ? ಅವನ ಮುಗುಳ್ನಗೆ ಚೆಲ್ಲಿದನು. ಅವಳಿಗೆ ತಕ್ಷಣವೇ ಅರ್ಥವಾಗಲಿಲ್ಲ, ಆದರೆ ಕೆಲವು ಸೆಕೆಂಡುಗಳಲ್ಲಿ ಹೃದಯವು ತಟ್ಟಿದಂತೆ ಆಯಿತು. ನೀನು ನನಗೆ ಪ್ರೀತಿಯ ವಿಚಾರ ಹೇಳಲು ಬಂದೆಯಾ? ಅವಳ ಸ್ವರ ನಡುಗಿತು. ನಾನು ನಿಲ್ಲದ ಬದುಕು ಖಾಲಿಯಾಗಿ ಕಾಣುತ್ತಿದೆ ಅವನಿ. ಅವಳು ಕ್ಷಣವೆಲ್ಲ ಮೌನವಾಗಿ ನಿಂತಳು. ಮಂಜಿನ ಹನಿಗಳು ಅಪ್ಪಿಕೊಂಡಂತೆ ಅವಳ ಸಣ್ಣ ನಗುವು ಬೀರಿತು. ನಾನು ಎಂದಳು. ಅಂದು ಅವರ ಸ್ನೇಹ ಪ್ರೀತಿಯಾಗಿ ಅರಳಿದ ಕ್ಷಣ. ಪ್ರೀತಿ ಸುಲಭವಲ್ಲ. ಅದು ಪ್ರತಿ ಕ್ಷಣ ಹೊಸ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಒಂದು ದಿನ ಅವನಿ ಮನೆಗೆ ಹೋಗಿದ್ದಳು. ಫೋನ್ ಸ್ವಿಚ್ಡ್ ಆಫ್. ಎಲ್ಲಿಯಾದರೂ ಅವಳು ಸುಮ್ಮನಾಗಿದ್ದಳು. ಆರೋಹನ್ ಆತಂಕದಿಂದ ಅನೇಕ ಬಾರಿ ಕರೆ ಮಾಡಿದ. ನೀನು ಹೇಗಿದೀಯಾ ಅವನಿ? ನಾನು ಒಳ್ಳೆಯವಳಲ್ಲ ಆರೋಹನ್. ನನ್ನ ಮನೆಯಲ್ಲಿ ಈ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಆ ಕ್ಷಣ ಹೃದಯ ಬಾರಿ ಹೊಗೆಯಂತೆ ಅನ್ನಿಸಿತು. ನಾನು ನಿನ್ನನ್ನು ಎಂದೂ ಕಳೆದುಕೊಳ್ಳಲು ಬಿಡುವುದಿಲ್ಲ, ಅವನು ಹೇಳಿದ. ಕಳೆದ ಕೆಲವು ತಿಂಗಳುಗಳು ತುಂಬಾ ಗೊಂದಲಗಳಿಂದ ಕಳೆಯಿತು. ಅವನಿಗೂ ಅವಳಿಗೂ ಮನೆಯಲ್ಲಿ ಅಸಮಾಧಾನ. ಆದರೆ ಅವರಿಬ್ಬರು ಕೈ ಹಿಡಿದು ಮುಂದೆ ಸಾಗಲು ನಿರ್ಧರಿಸಿದರು. ಪ್ರೀತಿಯಲ್ಲಿ ತ್ಯಾಗ ಬೇಕು, ಸಹನೆ ಬೇಕು, ಆದರೆ ನಂಬಿಕೆ ಇರಬೇಕು. ಒಂದು ಸುಂದರ ಸಂಜೆ ಬೆಂಗಳೂರಿನ ಹೋಟೆಲ್ ಬಾಲ್ಕನಿಯೊಂದರಲ್ಲಿ ಅವರು ನಿಂತು ಪರಸ್ಪರ ಕಣ್ಣುಗಳಲ್ಲಿ ಪ್ರೀತಿಯ ಭಾವನೆ ವ್ಯಕ್ತಪಡಿಸಿದರು. ನಾವಿಬ್ಬರು ಒಟ್ಟಿಗಿದ್ದರೆ ಏನಾದರೂ ಸಾಧಿಸಬಹುದು. ಹೌದು, ಪ್ರೀತಿ ಎಂದರೆ ಹೋರಾಟ ಮತ್ತು ವಿಜಯ. ಅಂದು ಚಂದ್ರನ ಬೆಳಕಿನಲ್ಲಿ ಪ್ರೀತಿಯ ಮೊಗ್ಗು ನಿಜವಾದ ಹೂವಾಗಿ ಅರಳಿತು. ಪ್ರೀತಿ ಎಂದರೆ ಮಾತಿಗಿಂತಲೂ ಹೆಚ್ಚು, ಅದು ಭಾವನೆ. ಆರೋಹನ್ ಮತ್ತು ಅವನಿ ಅವರ ಪ್ರೀತಿಯ ಕತೆ ಕೇವಲ ಸುಂದರ ಮಾತುಗಳಲ್ಲ, ಪ್ರೀತಿಗೆ ನಡೆದ ಹಾದಿಯ ಕತೆ. ಈ ಸುಂದರ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.